ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಹೊಸ ಚಿಗುರು ಗಾರ್ಡನ್ಗೆ ಸ್ವಾಗತ. ನಾನು ಗಿಡದಲ್ಲಿ ಮತ್ತೆ ಹುಳಗಳು ಜಾಸ್ತಿ ಆಗಿದ್ದರಿಂದ ಫರ್ಟಿಲೈಸರ್ ಮತ್ತೆ ಮಾಡ್ತಿದ್ದೀನಿ. ನನ್ನ ಗಿಡಗಳಿಗೆ ಹುಳಗಳೆಲ್ಲ ತಿಂದಾಕ್ತಿದೆ ನನ್ನ ಗಿಡಗಳನ್ನ. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ಫರ್ಟಿಲೈಸರ್ ಮಾಡಿದ್ದೀನಿ. ನಿಮಗೂ ತೋರಿಸೋಣ ಅಂದ್ಬಿಟ್ಟು ಮಜ್ಜಿಗೆ ಮತ್ತು ಗಂಜಲ ನೀರು, ಹುಳಿ ಮಜ್ಜಿಗೆ ತಗೋಬೇಕು. ಒಂದು 15 ಡೇಸ್, ಒಂದು 20 ಡೇಸ್ ಇಟ್ಟರೆ ಸಾಕು. ಅದನ್ನ ಹುಳಿ ಬರುತ್ತೆ ಚೆನ್ನಾಗಿ. ಹುಳಿ ಬಂದಮೇಲೆ ಗಿಡಗಳಿಗೆ ಹೊಡೆದ್ರೆ ಹುಳ ಬೇಗ ಸಾಯುತ್ತೆ. ಗಂಜಲ ಮತ್ತು ನೀರು ನಾವು ಎಷ್ಟು ಪ್ರಮಾಣದಲ್ಲಿ ತಗೊಂಡಿರ್ತೀವಿ ಗಂಜಲ, ಅದೇ ಪ್ರಮಾಣದಲ್ಲಿ ನೀರು ಹಾಕಬೇಕು. ಇಲ್ಲಾಂದರೆ ಗಿಡ ಸುಟ್ಟೋಗ್ಬಿಡುತ್ತೆ. ಈ ಥರ ನಾನು ಸೋಸಿ ಅದಕ್ಕೆ ಸ್ಪ್ರೇ ಬಾಟಲ್ಗೆ ಹಾಕೊಂಡಿದ್ದೀನಿ. ನಾನು ಹಾಕ್ಬಿಟ್ಟು ಹೊಡಿತಿದ್ದೀನಿ ನೋಡಿ. ನೈಟ್ ಟೈಮಲ್ಲಿ ಹೊಡಿತಿದ್ದೀನಿ ನಾನು. ಗಿಡ ಇದು ಬೀಮಿಸ್ ಗಿಡ ಹಾಕಿದ್ದೀನಿ. ಬೀಮಿಸ್ ಮತ್ತು ಎಲೆ ಎಲ್ಲ ತಿಂದಾಕ್ತಿದೆ. ಬಸವನ ಹುಳ ಕಮ್ಮಿಯಾಗಿದೆ, ಕಂಬಳಿ ಹುಳ ಜಾಸ್ತಿ ಆಗಿದೆ ಇವಾಗ. ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ, ನೈಟ್ ಟೈಮಲ್ಲೇ ಜಾಸ್ತಿ ತಾನೇ ಹುಳಗಳು ತಿನ್ನೋದು ಗಿಡಗಳನ್ನ. ಅದಕ್ಕೋಸ್ಕರ ನಾನು ನೋಡಿಬಿಟ್ಟು ಅಲ್ಲಿ ತುಂಬ ಇದ್ದೋ ಎಲ್ಲನೂ ಹುಳೆಲ್ಲನ ತೆಗ್ದು ಸಾಯಿಸಾಕ್ಬಿಟ್ಟು ತಿರ್ಗಾ ಮತ್ತೆ ನಾನು ಅದನ್ನು ಹೊಡಿತಿದ್ದೀನಿ. ಸ್ಪ್ರೇನ, ಫರ್ಟಿಲೈಸರ್ನ ನಾನು ಮಾಡಿದ್ನಲ್ಲ ಅದನ್ನು ಗಿಡಗಳಿಗೆಲ್ಲವ ನೋಡಿ. ಎಷ್ಟು ತಿಂದಾಕಿದೆ, ಅದೆಷ್ಟು ಬುಷಿಯಾಗಿತ್ತು ಗೊತ್ತಾ ನೋಡಿ. ಹೂವೆಲ್ಲ ಈಚೆಲ್ಲ ಆಗಿದೆ, ಆದರೆ ಗಿಡ ಎಲ್ಲ ತಿನ್ಕೊಂಬರ್ತಿದೆ ಹುಳ, ಕಂಬಳಿ ಹುಳ. ಅದಕ್ಕೇ ನೈಟೇ ಮಾಡಿ ನಾನು ಮಡಿಕೊಂಡಿದ್ದೆ. ಅದನ್ನು ಗಂಜಲನ ಹುಳಿ ಮಜ್ಜಿಗೆ ಮಾಡ್ಕೊಂಡು ಮಡಿಕೊಂಡಿದ್ದೆ. ಈಗ ಹೊಡಿತಿದ್ದು ನೋಡಿ, ತಿಂದಾಕಿದೆ. ಅದಕ್ಕೋಸ್ಕರ ಕುಕ್ಕುಂಬರ್ ಗಿಡ ಇದೆ ನೋಡಿ, ಇದಕ್ಕೂ ತುಂಬ ಆಗಿದೆ ಹುಳ. ಅದಕ್ಕೋಸ್ಕರ ಹೊಡಿತಿದ್ದೀನಿ. ಅದು ನೋಡಿ ಎಷ್ಟು ಬುಷಿಯಾಗಿ ಬರ್ತಿದೆ ಅಂತ. ನಾನು ಅವತ್ತು ಒಂದು ವಿಡಿಯೋ ಮಾಡಿದ್ದೆ, ಗಂಜಲ, ತಪ್ಪೆ ಮತ್ತು ಬೂದಿ ಹಾಕಿ ಮಾಡಿದ್ನಲ್ಲ, ಹಾಕಿದ್ನಲ್ಲ ಗಿಡಗಳಿಗೆಲ್ಲ. ನೋಡಿ ಎಷ್ಟು ಬುಷಿಯಾಗಿ ಗ್ರೀನೆಸ್ ಆಗಿ ಕಾಣಿಸುತ್ತೆ. ಹೂವು ಈಚೆಲ್ಲ ಹೆಂಗಾಗಿದೆ ನಮ್ಮ ಗಿಡಗಳಲ್ಲಿ, ತರಕಾರಿ ಸೊಪ್ಪು ಹೂಗಳಲ್ಲಿ ನೋಡಿ ಎಷ್ಟು ಬುಷಿಯಾಗಿ ಬೆಳ್ಕೊಂಡು ಹೋಗ್ತಿದೆ. ಇದು ನೋಡಿ ಹೂವು ಹೇಗಾಗಿದೆ ಅಂತ. ಈ ಗಿಡ ಎಷ್ಟು ಗ್ರೋತ್ ಆಗಿ ಬೆಳವಣಿಗೆ ಆಗಿದೆ ನೋಡಿ. ಸುಣ್ಣದ ನೀರು ಮತ್ತು ಸಗಣಿ ಮತ್ತು ಬೂದಿ ಇವೆಲ್ಲ ಹಾಕೋದ್ರಿಂದ, ಗಂಜಲ ಇವೆಲ್ಲ ಹಾಕೋದ್ರಿಂದ ಗಿಡಗಳಿಗೆ ನೀರು ಮಿಶ್ರಣ ಮಾಡಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ಗಿಡಗಳಲ್ಲಿ ಹೂವು, ತರಕಾರಿಗಳು, ಸೊಪ್ಪು ಏನೇ ನಾವು ಹಾಕಿದ್ರೂ ಅದು ಚೆನ್ನಾಗಿ ಬರುತ್ತೆ ನಮಗೆ ನೋಡಿ. ಇದು ಎಷ್ಟು ಚಿಗುರು ಬಂದಿದೆ, ನಾವು ಹಾಕಿ ಒಂದು ವಾರ ಆಗಿತ್ತು ಅಂತ ಅನಿಸುತ್ತೆ ನೋಡಿ. ಎಷ್ಟು ಗ್ರೋತ್ ಕಾಣಿಸ್ತಿದೆ ಅಂತ, ಎಷ್ಟು ಚಿಗುರು ಬಂದಿದೆ, ಬೆಳವಣಿಗೆ ಆಗಿದೆ ಈ ಗಿಡಗಳು ಅಂತ. ನಾವು ಬರೀ ಗೊಬ್ಬರ ಹಾಕಿ ಗಿಡ ನೆಟ್ಬಿಟ್ರೆ ಸಾಕಾಗಲ್ಲ. ಅದ್ರ ಜೊತೆಗೆ ನಾವು ವಾರಕ್ಕೊಂದ್ಸಲ ಈ ಥರ ಎಲ್ಲ ಮಾಡಿ ಹಾಕೋದ್ರಿಂದ, ನಾನು ಹೇಳಿದ್ನಲ್ಲ ಆ ವಸ್ತುಗಳೆಲ್ಲ ಹಾಕೋದ್ರಿಂದ ಏನಾಗುತ್ತೆ, ಗಿಡಗಳಲ್ಲಿ ಹೂವು, ಹಣ್ಣು, ತರಕಾರಿ ಎಲ್ಲ ಚೆನ್ನಾಗಿ ಬರುತ್ತೆ ನೋಡಿ. ಇದು ಸ್ಟಾರ್ ಫ್ರೂಟು. ಹೂವು ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲ ಬಂದಿದೆ ನೋಡಿ. ನಾನು ಇದೆಲ್ಲನೂ ತೆಗೆದಿದ್ದೆ ಸ್ವಲ್ಪ. ಗಿಡ ಈ ರೀಸೆಂಟಾಗಿ ನೆಟ್ಟಿರೋ ಗಿಡ ಇದು. ಆಲ್ರೆಡಿ ನೋಡಿ ಎಷ್ಟು ಬುಷಿಯಾಗಿ ಚೆನ್ನಾಗಿ ಬಂದಿದೆ ಅಂತ. ಅದಕ್ಕಾಗಿ ಒಂದು 2-3 ಹತ್ರ ಬಿಟ್ಟಿದೆ. ಅದು 2 ಮಾತ್ರ ಅಂದ್ಬಿಟ್ಟು, ಯಾಕೆಂದರೆ ಸ್ಟ್ರಾಂಗ್ ಆಗಬೇಕಲ್ಲ ಗಿಡ ಫಸ್ಟು, ಆಮೇಲೆ ಬಿಟ್ಟರೆ ಚೆನ್ನಾಗಿ ಕಾಯಿ ಬಿಡುತ್ತೆ. ಇಲ್ಲಾಂದರೆ ಗಿಡ ವೀಕ್ ಆಗಿಬಿಡುತ್ತೆ ಅನ್ನೋಕ್ಕೋಸ್ಕರ ನಾನು ಹೂವೆಲ್ಲ ತೆಗೆದಿದ್ದೆ ನೋಡಿ. ಇದು ರೋಸ್ ಗಿಡ ಎಷ್ಟು ಲಾಂಗಾಗಿ ಬೆಳೆದಿದೆ ನೋಡಿ. ಇದು ಎಷ್ಟು ನಾನು ಕೋಲ್ ಕೊಟ್ಟಿದ್ದೀನಿ ಅದಕ್ಕೆ. ಇದು ತೊಂಡೆ ಗಿಡ ನೋಡಿ. ತೊಂಡೆ ಗಿಡ ನಾನು ಸೀಡ್ಸಿಂದ ಬೆಳೆದಿರೋದು. ಇದು ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿದೆ ನೋಡಿ. ಇದು ಎಷ್ಟು ಇದಾಗ್ತಾ ಬರ್ತಿದೆ. ಇದು ನಾನು ಇದಕ್ಕೆ ಸಪೋರ್ಟಾಗಿ ಕೊಟ್ಟಿದ್ದೀನಿ, ಅದು ಬೆಳೆಯೋಕ್ಕೋಸ್ಕರ. ಅದು ಬಳ್ಳಿ ಅಲ್ವಾ, ಬಳ್ಳಿ ಹೋಗೋಕ್ಕೋಸ್ಕರ ಏನು ಮಾಡಿದ್ದೀನಿ ಅಂತಂದರೆ, ನಾನು ಈ ಥರ ಎಲ್ಲ ಅದಕ್ಕೆ ಸಪೋರ್ಟ್ ಮಾಡಿಕೊಟ್ಟಿದ್ದೀನಿ, ಅದು ಬೆಳೆಯೋಕ್ಕೋಸ್ಕರ. ನಮ್ಮ ಮನೆ ಹತ್ರ ನೋಡಿ ಎಷ್ಟು ಗುಬ್ಬಚ್ಚಿಗಳು ಬಂದಿದೆ. ನಾನು ಅದಕ್ಕೆ ಫುಡ್ ಹಾಕ್ತಿರ್ತೀನಿ, ಅದಕ್ಕೋಸ್ಕರ ಅವು ತಿನ್ನಕ್ಕೆ ಬರ್ತಿರುತ್ತೆ. ಈ ಥರ ನಮ್ಮ ಮನೆ ಅದು ಖಾಲಿ ಆದಾಗ ಹಿಂಗೆ ಒಳಗಡೆ ಬಂದುಬಿಡುತ್ತೆ.